ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅಥೋ ಅಹಲ್ಯಾಂ ಪತಿನಾಭಿಷಪ್ತಾಂ ಪ್ರದರ್ಶನಾದಿಂದ್ರಕೃತಾತ್ ಶಿಲೀಕೃತಾಂ ಸ್ವದರ್ಶನಾನ್ ಮಾನುಷತಾಂ ಉಪೇತಾಂ ಸುಯೋಜಯಾಮಾಸ ಸ ಗೌತಮೇನ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಶ್ರೀರಾಮಚಂದ್ರನ ಪರಮ ಕಾರುಣ್ಯವನ್ನು ತಿಳಿಸುವಂತಹ ಅಹಲ್ಯೋದ್ಧಾರದ ಈ ಪ್ರಸಂಗ, ಉದ್ಧಾರ ಮಾಡಿದ ಶ್ರೀರಾಮ, ಅಹಲ್ಯೆಯ ಉದ್ಧಾರ ಮಾಡಿದ ಶ್ರೀರಾಮ ಅಂತ. ಆ ರೀತಿ ಅವಳ ಭಕ್ತಿಗೆ ಮೆಚ್ಚಿ ಅಹಲ್ಯೆಯನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ. ದರ್ಶನದಿಂದ, ಪಾದಸ್ಪರ್ಶದಿಂದ. ದಾಸರು ಹೇಳುವಾಗಲೂ ಕೂಡ ಪದದಿ ಪಾಷಾಣವ ಪೆಣ್ಣ ಮಾಡಿದವಗೆ, ಅಂದರೆ ಹನುಮಂತ ದೇವರ ಸೇವೆಯ ಬಗ್ಗೆ ವರ್ಣನೆ ಮಾಡ್ತಾರೆ. ಸೇವಕತನದ ರುಚಿ ಏನಳಿದೋ ದೇವ ಹನುಮರಾಯ ಅಂತ. ಉದಧಿಯ ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯ ಮಾಡೆನಬಾರದಿತ್ತೆ. ಸೀತೆಯನ್ನು ಕಳೆದುಕೊಂಡಿದ್ದೀಯಲ್ಲ, ನೀನು ಸೀತೆಯನ್ನು ಕಳೆದುಕೊಂಡಾಗ ಸೀತೆಯನ್ನು ಹುಡುಕಿಕೊಟ್ಟು ಸೇವೆಯನ್ನು ಮಾಡಿದ್ದೇನೆ, ನನಗೂ ಒಂದು ಕನ್ಯೆಯನ್ನು ಕೊಟ್ಟು ಮದುವೆ ಮಾಡುವಂದು ಬಿಟ್ಟಿದ್ದರೆ ಶ್ರೀರಾಮಚಂದ್ರನಿಗೆ ಮಾಡಲಿಕ್ಕೆ ಆಗ್ತಿರಲಿಲ್ವಾ? ಆದರೆ ಅವರು ಕೇಳಲಿಲ್ಲ. ಯಸ್ತೆ ಕಥಾ ಸೇವಕ ಏವ ಸರ್ವದಾ. ನಿನ್ನ ಕಥಾಸಕ್ತಿ ಯಾವಾಗಲೂ ಇರಲಿ, ನಿನ್ನಲ್ಲಿ ಭಕ್ತಿ ದಿನೇ ದಿನೇ ಬೆಳೆಯಲಿ ಅಂತ ಇಷ್ಟೇ ಪ್ರಾರ್ಥನೆ ಮಾಡಿದರೆ ಹೊರತು ನನಗೊಂದು ಮದುವೆ ಮಾಡಿಕೊಡು ಅಂತ ಕೇಳಲಿಲ್ಲ. ಅಂದರೆ ಶ್ರೀರಾಮಚಂದ್ರನಿಗೆ ಮದುವೆ ಮಾಡಿಕೊಡು ಅಂತ ಕೇಳಿದ ತಕ್ಷಣ ಅವನಾದರೂ ಎಲ್ಲಿಂದ ಮದುವೆ ಮಾಡಿಕೊಡ್ಬೇಕು? ಕನ್ಯಾ ಸಿಗಬೇಕಲ್ಲ. ಅದಕ್ಕೋಸ್ಕರ ಕೇಳಿರಲಿಕ್ಕಿಲ್ಲ ಹನುಮಂತ ದೇವರು. ಅಂದರೆ ಪದದಿ ಪಾಷಾಣವ ಪೆಣ್ಣ ಮಾಡಿದವನಿಗೆ, ತನ್ನ ಪಾದಸ್ಪರ್ಶದಿಂದ ಕಲ್ಲನ್ನು ಹೆಣ್ಣು ಮಾಡಿದ ಆ ಶ್ರೀರಾಮನಿಗೆ ಒಂದು ಹನುಮಂತನಿಗೆ ಹೆಣ್ಣು ಸೃಷ್ಟಿ ಮಾಡಿ ಕೊಡಲಿಕ್ಕೆ ಆಗ್ತಿರಲಿಲ್ವಾ? ಹಾಗಾದರೆ ಹನುಮಂತ ದೇವರ ವೈರಾಗ್ಯ ಇದು ಅಂತ ಆ ಮಾತನ್ನು ತಿಳಿಸುವಾಗ, ಪಾದಸ್ಪರ್ಶದಿಂದ ಪರಮಾತ್ಮ ಅಹಲ್ಯೆಯನ್ನು ಹೆಣ್ಣು ಮಾಡಿದ ಅನ್ನುವ ಪದ್ಮಪುರಾಣದ ಮಾತನ್ನು ದಾಸರು ತಿಳಿಸಿಕೊಟ್ಟಿದ್ದಾರೆ. ಈ ರೀತಿ ಪಾದಸ್ಪರ್ಶದಿಂದಲೂ ದರ್ಶನದಿಂದಲೂ ಪರಮಾತ್ಮ ಅನುಗ್ರಹ ಮಾಡಿದ ಅನ್ನುವ ಮಾತನ್ನು ನಾವು ಸ್ಮರಿಸಿಕೊಳ್ಳಬಹುದಾಗಿದೆ. ಅಹಲ್ಯೆ ಹರಿವಂಶದಲ್ಲಿ ತಿಳಿಸಿಕೊಡುವ ಪ್ರಕಾರ ಮುದ್ಗಲ ಅನ್ನುವಂತಹ ಒಂದು ಕ್ಷತ್ರಿಯರ ವಂಶವೇ ಆದರೂ ಕೂಡ ಅವರು ವಿಶ್ವಾಮಿತ್ರರಂತೆ ವಿಶೇಷ ತಪಸ್ಸು ಮಾಡಿ ಈ ವಂಶದಲ್ಲಿ ಬಂದವರು ಅನೇಕರು ಬ್ರಾಹ್ಮಣ್ಯವನ್ನು ಪಡೆದವರು, ಋಷಿತ್ವವನ್ನು ಪಡೆದವರೆಲ್ಲ ಇದ್ದಾರೆ. ಅಂಥವರ ಕುಲದಲ್ಲಿ ಬಂದವಳು. ಮುದ್ಗಲರ ಮಗ ಮೌದ್ಗಲ್ಯ ಅಂತ. ಆ ಮೌದ್ಗಲ್ಯ ಅವನಿಗೆ ಜ್ಯೇಷ್ಠ ಅಂತ ಪುತ್ರ.
ಆ ಜ್ಯೇಷ್ಠನಿಗೆ ಇಂದ್ರಸೇನ ಅನ್ನುವವಳಲ್ಲಿ ವಧ್ರಶ್ವ ಅಂತ ಪುತ್ರನಾಗ್ತಾನೆ. ಆ ವಧ್ರಶ್ವನಿಗೆ ಮೇನಕೆಯಲ್ಲಿ ದೇವೋದಾಸ ಮತ್ತು ಅಹಲ್ಯ ಅಂತ ಅವಳಿ ಜವಳಿ ಹುಟ್ಟುತ್ತಾರೆ. ಮೇನಕೆಯಲ್ಲಿ ಹುಟ್ಟಿದವಳು ಅಹಲ್ಯ. ವಿಶ್ವಾಮಿತ್ರರಿಂದ ಮೇನಕೆಯಲ್ಲಿ ಹುಟ್ಟಿದವಳು ಶಕುಂತಲ. ವಧ್ರಶ್ವನಿಂದ ಮೇನಕೆಯಲ್ಲಿ ಹುಟ್ಟಿದವಳು ಅಹಲ್ಯ. ಅವಳು ಅಪ್ಸರಾಸ್ತ್ರೀ. ಅವರಿಗೆ ಪತಿಯ ನಿಯಮ ಇಲ್ಲ, ಅವರಿಗೆ ದೋಷವೂ ಇಲ್ಲ. ಅಪ್ಸರಾಸ್ತ್ರೀಯರಿಗೆ ಅನಾವೃತಾಹ ಅಂತ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಪುರಾಣಗಳಲ್ಲಿಯೂ ಕೂಡ ಅಪ್ಸರಾಸ್ತ್ರೀಯರ ವರ್ಣನೆ ಎಲ್ಲ ಉಂಟು. ಹೀಗಾಗಿ ಮೇನಕೆಗೆ ವಿಶ್ವಾಮಿತ್ರರಿಂದ ಶಕುಂತಲೆ ಹುಟ್ಟಿದರೆ ವಧ್ರಶ್ವನಿಂದ ಅಹಲ್ಯ ಹುಟ್ಟಿದ್ದಾಳೆ. ಹೀಗಾಗಿ ಯಾವ ಮೇನಕೆಯಲ್ಲಿ ತಾವು ಶಕುಂತಲೆಯನ್ನು ಉತ್ಪಾದನೆ ಮಾಡಿದರೋ ಅದೇ ಮೇನಕೆಯಲ್ಲೇನೇ ಹುಟ್ಟಿದವಳು ಅಹಲ್ಯೆ ಎನ್ನುವ ಒಂದು ವಿಶೇಷ ಅನುಗ್ರಹ ಬುದ್ಧಿಯೂ ಕೂಡ ಅಹಲ್ಯೆಯ ಮೇಲೆ ವಿಶ್ವಾಮಿತ್ರರಿಗಿದೆ ಅನ್ನೋದಕ್ಕೋಸ್ಕರವೇ ಉದ್ಧಾರಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಅನ್ನೋದಕ್ಕೋಸ್ಕರವೇ ಅಲ್ಲ, ಅನ್ನೋದಕ್ಕೋಸ್ಕರನೂ. ಮುಖ್ಯವಾಗಿ ಅವಳು ವಿಷ್ಣು ಭಕ್ತಳು, ಸಜ್ಜನಳು. ಗೌತಮರು ಶಾಪ ಕೊಡುವಾಗ ಮುಂದೆ ಈ ರೀತಿ ರಾಮದೇವರ ದರ್ಶನದಿಂದ ನಿನ್ನ ಉದ್ಧಾರ ಆಗತ್ತೆ ಅಂತ ನೋಡಿ. ಗೌತಮರು ಮಹಾಜ್ಞಾನಿಗಳು. ಅವರು ಶಾಪ ಕೊಡುವಾಗ ಮುಂದೆ ಶ್ರೀರಾಮಚಂದ್ರನ ಆಗಮನವಾದಾಗ ನಿನ್ನ ಉದ್ಧಾರವಾಗತ್ತೆ ಅಂತ ಅವರು ಹೇಳಿದರು. ವಿಶ್ವಾಮಿತ್ರರು ಮಹಾಜ್ಞಾನಿಗಳು. ಅವರು ಏಕಾಂತದಲ್ಲಿ ಶಾಪ ಕೊಟ್ಟಾಗ ಶ್ರೀರಾಮಚಂದ್ರನ ದರ್ಶನದಿಂದ ನಿನ್ನ ಉದ್ಧಾರವಾಗತ್ತೆ ಅಂತ ಗೌತಮರು ಏಕಾಂತದಲ್ಲಿ ಅಹಲ್ಯೆಗೆ ಹೇಳಿದ್ದು ವಿಶ್ವಾಮಿತ್ರರಿಗೆ ಗೊತ್ತು. ಇವರೂ ತ್ರಿಕಾಲಜ್ಞಾನಿಗಳು ಅನ್ನೋದಕ್ಕೋಸ್ಕರ ರಾಮದೇವರನ್ನು ಕರೆದುಕೊಂಡು ಹೋಗಿ ದರ್ಶನ ಮಾಡಿಸಿ ಉದ್ಧಾರ ಮಾಡಿಸಿದ್ದಾರೆ ಮಹಾನುಭಾವರು ವಿಶ್ವಾಮಿತ್ರರು. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ಅಹಲ್ಯೆಗೆ ಗೌತಮರಿಂದ ಹುಟ್ಟಿದವರೇ ಶತಾನಂದ ಋಷಿಗಳು ಅಂತ. ಆ ಭವಿಷ್ಯೋತ್ತರ ಪುರಾಣದಲ್ಲಿ ಆ ಶತಾನಂದ ಋಷಿಗಳೇ ವೆಂಕಟೇಶ ಮಹಾತ್ಮ್ಯವನ್ನು ಜನಕರಾಜನಿಗೆ ಉಪದೇಶ ಮಾಡಿದ್ದು ಅಂತ ನಾವು ಕೇಳ್ತೇವೆ. ವೆಂಕಟೇಶ ಮಹಾತ್ಮ್ಯವನ್ನು ಭವಿಷ್ಯೋತ್ತರ ಪುರಾಣ, ಅದು ಮುಂದಾಗುವ ಕಲಿಯುಗದಲ್ಲಿ ನಡೆಯುವ ವೆಂಕಟೇಶ ಮಹಾತ್ಮ್ಯದ ಕಥೆಯನ್ನು ಪೂರ್ವದಲ್ಲಿಯೇ ಶತಾನಂದರು ಜನಕ ಮಹಾರಾಜನಿಗೆ ಹೇಳ್ತಾರೆ. ಆ ಪರಮಾತ್ಮನ ಕಲ್ಯಾಣ ಕಾರ್ಯದ ಆ ಮಂಗಲ ಉತ್ಸವದ ಶ್ರವಣವನ್ನು ಮಾಡಿದ್ದಕ್ಕೋಸ್ಕರ ಸೀತಾ ಕಲ್ಯಾಣವಾಯಿತು ಅಂತನ್ನೋ ಮಾತನ್ನು ಭವಿಷ್ಯೋತ್ತರ ಪುರಾಣ ವೆಂಕಟೇಶ ಮಹಾತ್ಮದಲ್ಲಿ ಕೇಳ್ತೇವೆ. ಅಂದರೆ ಆ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡೋದು, ಹಾಗಾದರೆ ಶತಾನಂದರು ವೆಂಕಟೇಶ ಕಲ್ಯಾಣವನ್ನು ಜನಕ ಮಹಾರಾಜನಿಗೆ ಹೇಳಿದರು. ಹೇಳೋದರಿಂದ ಏನು ಲಾಭ ಆಯಿತು? ಆ ವೆಂಕಟೇಶ ಕಲ್ಯಾಣದ ಮುಂದಾಗುವ ಕಥೆಯ ಶ್ರವಣ ಮಾಡಿದ್ದಕ್ಕೆ ಮನೆಯಲ್ಲಿ ಜನಕರಾಜನಿಗೆ ಕಲ್ಯಾಣ ಕಾರ್ಯ ಮಾಡೋ ಒಂದು ಸೌಭಾಗ್ಯ ಸಿಕ್ತು. ಹೀಗಾಗಿ ಅವನು ಸೀತಾ ಸ್ವಯಂವರ ಘೋಷಣೆ ಮಾಡಿದ ಅನ್ನೋದಕ್ಕೋಸ್ಕರ ಶ್ರೀರಾಮಚಂದ್ರ ಯಜ್ಞವನ್ನು ಸಂರಕ್ಷಣೆ ಮಾಡಿ ಸಿದ್ಧಾಶ್ರಮದಿಂದ ವಿದೇಹರಾಜನ ಪಟ್ಟಣಕ್ಕೆ ಹೋಗಬೇಕು ಅನ್ನೋದಕ್ಕೆ ದಾರಿಯಲ್ಲಿ ಗೌತಮರ ಆಶ್ರಮ ಬಂದದ್ದಕ್ಕೋಸ್ಕರ ಅಹಲ್ಯೆಯ ಉದ್ಧಾರ. ಹೀಗಾಗಿ ಶತಾನಂದರಿಗೆ ಜನಕರಾಜನ ಮನೆಯಲ್ಲಿ ಕಲ್ಯಾಣ ಮಾಡಿಸೋ ಒಂದು ಕೆಲಸ ಆದರೆ ಈ ಮಧ್ಯದಲ್ಲಿ ತನ್ನ ತಾಯಿಯ ಉದ್ಧಾರವಾಗ್ತದೆ ಅನ್ನೋದು ಅವರಿಗೆ ಅಪೇಕ್ಷೆ. ಅದೊಂದು ಒಳ್ಳೆಯ ಸ್ವಾರ್ಥ, ಕೆಟ್ಟ ಸ್ವಾರ್ಥ ಏನಲ್ಲ. ತಾಯಿಗೆ ಮಗನಾಗಿ ಶತಾನಂದರು ತನ್ನ ತಾಯಿಗೆ ತಂದೆಯ ಶಾಪದಿಂದ ಕಲ್ಲಾಗಿ ಬೀಳುವ ಪ್ರಸಂಗ ಬಂದಿದೆ. ಹಾಗಾದರೆ ಏನಾಗಬೇಕು? ಶ್ರೀರಾಮಚಂದ್ರ ಬಂದು ಉದ್ಧಾರ ಮಾಡಬೇಕು. ಯಾಕೆ ಬರ್ತಾನೆ ಶ್ರೀರಾಮಚಂದ್ರ? ಈಗ ಸ್ವಯಂವರಕ್ಕೆ ಹೋಗೋದಕ್ಕೋಸ್ಕರ ಬರಬೇಕು. ಸ್ವಯಂವರ ನಡೆದ್ರೆ ತಾನೇ ಸ್ವಯಂವರಕ್ಕೆ ಹೋಗುವಾಗ ಮಧ್ಯದಲ್ಲಿ ಶ್ರೀರಾಮಚಂದ್ರ ಬರಬೇಕು. ಸ್ವಯಂವರ ನಡೆಯೋ ಹಾಗಾಗಬೇಕಾದ್ರೆ ಏನಾದರೂ ಒಂದು ಪುಣ್ಯ ಬೇಕು ಜನಕರಾಜನಿಗೆ. ಹಾಗಾದರೆ ವೆಂಕಟೇಶ ಕಲ್ಯಾಣವನ್ನು ಶ್ರವಣ ಮಾಡಿಸಿದರೆ ಅವನಿಗೆ ಪುಣ್ಯ ಬರುತ್ತೆ. ಆ ಪುಣ್ಯದಿಂದ ಸ್ವಯಂವರದ ಘೋಷಣೆ ಮಾಡ್ತಾನೆ. ಸ್ವಯಂವರದ ಘೋಷಣೆ ಮಾಡಿದರೆ ಶ್ರೀರಾಮಚಂದ್ರ ಬರ್ತಾನೆ. ಬರುವಾಗ ನಮ್ಮ ತಂದೆಯ ಆಶ್ರಮಕ್ಕೆ ಪದಾರ್ಪಣೆ ಮಾಡ್ತಾನೆ. ಅಲ್ಲಿರುವಂತಹ ತಾಯಿಯ ಉದ್ಧಾರವಾಗುತ್ತೆ ಅಂತ ಶತಾನಂದರು ವೆಂಕಟೇಶ ಕಲ್ಯಾಣವನ್ನು ಜನಕರಾಜನಿಗೆ ಉಪದೇಶ ಮಾಡಿದರು ಅಂತ ನಾವು ಕೇಳ್ತೇವೆ. ಇದಕ್ಕೋಸ್ಕರ ಮಾಡಿದರು ಅಂತ ಅಲ್ಲಿಲ್ಲ ವೆಂಕಟೇಶ ಮಹಾತ್ಮದಲ್ಲಿ. ಹೀಗೆ ಚಿಂತನೆ ಮಾಡ್ಬೋದು. ಶತಾನಂದರು ಅಹಲ್ಯೆಯ ಸತ್ಪುತ್ರರಾದದ್ದರಿಂದ ಈ ರೀತಿ ಶತಾನಂದರ ಮಗ ಸತ್ಯಧೃತಿ ಅಂತ. ಆ ಸತ್ಯಧೃತಿ ಗೌತಮರಿಗೆ ಇನ್ನೊಂದು ಹೆಸರು ಶರದ್ವಾನ್ ಅಂತ. ಶರದ್ವಾನ್ ಅಂತೂ ಒಂದು ಹೆಸರು. ಮೊಮ್ಮಗನಿಗೂ ಮತ್ತೆ ಶರದ್ವಾನ್ ಅನ್ನೋ ಹೆಸರನ್ನೇ ಇಡ್ತಾರೆ. ಗೌತಮರ ಶರದ್ವಾನ್, ಅವರ ಮಗ ಶತಾನಂದರ ಮಗ ಸತ್ಯಧೃತಿ, ಅವನಿಗೆ ಇನ್ನೊಂದು ಹೆಸರು ಶರದ್ವಾನ್ ಅಂತ. ಆ ಶರದ್ವಾನ್
ಅವನ ಊರ್ವಶಿಯನ್ನು ನೋಡಿ ಕಾಮಪರವಶನಾಗಿ ಅವನಿಗೆ ಮನಸ್ಸಿನಲ್ಲಿ ವಿಕಾರವಾಗಿ ಸ್ಖಲನವಾದಾಗಲೇ ಹುಟ್ಟಿದವರು ಕೃಪಿ ಅಂತ. ಕೃಪಿ ದ್ರೋಣಾಚಾರ್ಯರ ಹೆಂಡತಿ. ಕೃಪಾಚಾರ್ಯರು ವಿಷ್ಕಂಭ ಎಂಬ ರುದ್ರನ ಅವತಾರ. ಅವರೇ ಕೌರವರ ಕುಲಗುರುಗಳಾಗಿ ಮುಂದೆ ದ್ವಾಪರ ಯುಗದಲ್ಲಿ ಇರ್ತಾರೆ ಅನ್ನೋ ಮಾತನ್ನು ನಾವು ತಿಳ್ಕೋತೇವೆ. ಹೀಗೆ ಇವರ ವಂಶ ಮುಂದುವರಿಯುತ್ತೆ. ಈ ರೀತಿ ಒಂದು ಉತ್ತಮವಾದ ವಂಶದಲ್ಲಿ ಜನಿಸಿದಂತಹ ಮಹಾನುಭಾವಳು ಅಹಲ್ಯೆ. ಅಂತಹ ಅಹಲ್ಯೆಗೆ ಗೌತಮರಿಂದ ಶಾಪವಾದಾಗ ಶ್ರೀರಾಮಚಂದ್ರ ಉದ್ಧಾರ ಮಾಡಿದ ಅನ್ನೋದನ್ನು ಈ ಕಥೆಯಲ್ಲಿ ನಾವು ತಿಳಿತಾ ಇದ್ದೇವೆ. ಅಥೋ ಅಹಲ್ಯಾಂ ಪತಿನಾಭಿಷಪ್ತಾಂ. ಪತಿನಾಭಿಷಪ್ತಾಂ ಅನ್ನೋದರ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿದ್ದನ್ನು ನಾವು ತಿಳಿತಾ ಬಂದಿದ್ದೇವೆ 2 ದಿನಗಳಲ್ಲಿ. ಇನ್ನೂ ಕೆಲವು ರೀತಿಯಿಂದ ಸಮಾಧಾನಗಳನ್ನು, ವ್ಯಾಖ್ಯಾನಗಳನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇಲ್ಲಿ ತಿಳಿಸ್ತಾರೆ. ಅವಳಿಗೆ ಶಾಪ ಕೊಡುವಾಗ ನೀನು ಯಾರಿಗೂ ತೋರದಂತೆ ಇಲ್ಲಿರು ಅಂತ ಶಾಪ ಕೊಟ್ಟಿದ್ದಾರೆ. ಒಂದು ದೃಷ್ಟಿಯಲ್ಲಿ ಅದು ಅನುಗ್ರಹವು. ಕಲ್ಲಾಗಿ ಇಲ್ಲಿದ್ದಾಳೆ ಅನ್ನೋದು ಎಲ್ಲರಿಗೂ ಗೊತ್ತಾಗಬಾರ್ದು ಅಂತ. ದಾರಿಯಲ್ಲಿ ಹೋಗುವವರೆಲ್ಲ ಅವಳನ್ನು ಅಪಹಾಸ ಮಾಡಬಾರ್ದು ಅಂತ. ಒಂದು ಅರ್ಥದಲ್ಲಿ ಅದು ವರವೇ. ಕಲ್ಲಾಗುವಂಥದ್ದು ಶಾಪ ಆದರೂ ಕಲ್ಲಾಗಿ ಇಲ್ಲಿದ್ದಾಳೆ ಎನ್ನುವುದರ ಪ್ರಚಾರವಾಗದಂತೆ ಅದೃಶ್ಯಳಾಗಿರು ಅಂತ ಒಂದು ಮಾತನ್ನು ಹೇಳಿದ್ದಾರೆ ಗೌತಮರು. ಆ ಮಾತನ್ನು ಸತ್ಯಧರ್ಮತೀರ್ಥರು ತಿಳಿಸ್ತಾರೆ. ಅದೃಶ್ಯ ಸರ್ವಭೂತಾನಾಂ, ಅದೃಶ್ಯಳಾಗಿರು ಅಂತ. ಆ ಮಾತನ್ನು ತಿಳಿಸೋದಕ್ಕಾಗಿ ಶ್ರೀಮದಾಚಾರ್ಯರು ಪತಿನಾಭಿಷಪ್ತಾಂ, ಪತ್ಯ ಗೌತಮರಿಂದ ಅಭಿನ ಇತಿ ಶಪ್ತಾಂ, ಜನರ ಅಭಿಮುಖವಾಗಿ, ಎಲ್ಲರಿಗೆ ಅಭಿಮುಖಳಾಗಿ ನೀನಿರುವುದು ಬೇಡ ಅಂತ ಶಾಪ ಕೊಟ್ಟಿದ್ದಾರೆ. ಅಂದರೆ ಶಾಪದ ಗರ್ಭದಲ್ಲಿ ವರ ಇದೆ ಅಂತ ಇಟ್ಕೊಳ್ಳಿ. ಅಂತೂ ಅವರು ಕೊಟ್ಟದ್ದು ಅದೃಶ್ಯ ಸರ್ವಭೂತಾನಾಂ, ಯಾರಿಗೆ ಕಾಣದಂತ ನೀನಿರು ಅಂತ. ಯಾರಿಗೂ ಅಭಿಮುಖಳಾಗುವಂತೆ ಅಭಿಮುಖಳಾಗಿ ನೀನಿರುವುದು ಬೇಡ ಅಂತ ಪತಿಯಿಂದ ಶಪ್ತಳಾದವಳು. ಪತಿನ ಅಂತ ತೃತೀಯ ವಿಭಕ್ತಿ ಅಲ್ಲ, ಅದು ಪತ್ಯ ನ ಅಭಿ ಇತಿ ಶಪ್ತಾಂ, ಎಲ್ಲರಿಗೆ ಅಭಿಮುಖಳಾಗಿರಬೇಡ, ಏಕಾಂತದಲ್ಲಿ ಸಾಧನೆಯನ್ನು ಮಾಡು ಅಂತ ಶಪ್ತಳಾದವಳು ಎಂಬುದಾಗಿ ಸತ್ಯಧರ್ಮತೀರ್ಥರು ತಿಳಿಸ್ತಾರೆ. ಅದಕ್ಕೆ ವಾಲ್ಮೀಕಿ ರಾಮಾಯಣದ ಅದೃಶ್ಯ ಸರ್ವಭೂತಾನಾಂ ಎಂಬ ಪ್ರಮಾಣವನ್ನು ಕೂಡ ಕೊಟ್ಟು ಆ ಮಾತನ್ನು ಶ್ರೀಮದಾಚಾರ್ಯರು ಇಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ತೋರಿಸಿಕೊಡ್ತಾರೆ. ಜೊತೆಗೆ ಇಂದ್ರದೇವರು ಗೌತಮರ ವೇಷದಲ್ಲಿ ಬಂದಿದ್ದರು. ಆ ಗೌತಮರ ವೇಷದಲ್ಲಿ ಬಂದ ಇಂದ್ರದೇವರಿಗೆ ಇವರು ಶಾಪ ಕೊಟ್ಟಿದ್ದಾರೆ ಗೌತಮ ಋಷಿಗಳು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಉಂಟು. ಆ ವಿಷಯವನ್ನು ತಿಳಿಸೋದಕ್ಕೋಸ್ಕರವಾಗಿಯೂ ಕೂಡ ಶ್ರೀಮದಾಚಾರ್ಯರು ಪತಿನಾಭಿಷಪ್ತಾಂ ಎಂಬುದಾಗಿ ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತ ಸತ್ಯಧರ್ಮರಂತಾರೆ. ಏನಿದೆ ವಾಲ್ಮೀಕಿ ರಾಮಾಯಣದಲ್ಲಿ? ಸಹಸ್ರಾಕ್ಷಃ ಶಚೀಪತಿ ಮುನಿವೇಷಧರೋ ಭೂತ್ವಾ, ಮುನಿವೇಷಧಾರಣ ಮಾಡಿ ಬಂದಿದ್ದಾರೆ. ಮಮ ವೇಷಂ ಸಮಾಸ್ಥಾಯ ಕೃತವಾರಸಿ ದುರ್ಮತೆ ಅಂತ ಹೇಳಿ ಗೌತಮರು ನನ್ನ ವೇಷದಲ್ಲಿ ಧಾರಣೆ ಮಾಡಿ, ನನ್ನ ವೇಷವನ್ನು ಧಾರಣೆ ಮಾಡಿ ಗಂಡನ ವೇಷದಲ್ಲಿ ಬಂದು ನೀನು ಮೋಸವನ್ನು ಮಾಡಿದ್ದಿ ಅನ್ನೋದಕ್ಕೋಸ್ಕರ ನಿನಗೆ ಶಾಪ ಕೊಡ್ತೇನೆ ಅಂತ ಹೇಳಿ ಶಾಪ ಕೊಟ್ಟಿದ್ದಾರೆ. ಹೀಗಾಗಿ ಪತಿ ಅಂದರೆ ಇಲ್ಲಿ ಗೌತಮರಲ್ಲ, ಪತಿವೇಷಧಾರಣೆ ಮಾಡಿರುವಂತಹ ಇಂದ್ರ ಅಂತ ಅರ್ಥ. ನಾಭಿ ಅಂದರೆ ಚಕ್ರವರ್ತಿ ಅಥವಾ ದೇವತೋತ್ತಮ ಅಂತ ಅರ್ಥ ನಿನ್ನೆ ಹೇಳಿದ್ದಾರೆ. ನಾಭರು ಅಂದರೆ ದೇವತೆಗಳು, ನಾಭಿ ಅಂದರೆ ದೇವೇಂದ್ರ. ಪತಿ ನಾಭಿ, ಪತಿಯ ವೇಷದಲ್ಲಿ ಬಂದಂತಹ ನಾಭಿ ಇಂದ್ರ. ಪತಿನಾಭಿನ ಸಹ ಶಪ್ತ ಪತಿನಾಭಿಶಪ್ತ, ಗಂಡನ ವೇಷದಲ್ಲಿ ಬಂದ ಇಂದ್ರನ ಜೊತೆಗೆ ಶಾಪ ಕೊಟ್ಟಿದ್ದಾರೆ ಅಹಲ್ಯೆಗೆ ಅಂತ ತಿಳಿಸಿದ್ದಾರೆ ಹೊರತು ಪತಿನಾ ಅಭಿಶಪ್ತಾಂ ಅಲ್ಲ. ಅದು ಪತಿ
ನಾಭಿಶಪ್ತಾಂ, ಗಂಡನ ವೇಷದಲ್ಲಿ ಬಂದಂತಹ ಇಂದ್ರದೇವರ ಜೊತೆಗೆ ಶಾಪವನ್ನು ಪಡೆದಿದ್ದಾಳೆ ಅಹಲ್ಯೆ ಅಂತ. ಅದಕ್ಕೋಸ್ಕರ ಪತಿನಾಭಿಶಪ್ತಾಂ ಎಂಬುದಾಗಿ ಹೇಳಿದರು. ಹಾಗಾದರೆ ಆ ಮುನಿವೇಷ ಧಾರಣ ಮಾಡಿಕೊಂಡು ಬಂದ ಇಂದ್ರ ಅನ್ನೋ ವಾಲ್ಮೀಕಿ ರಾಮಾಯಣದ ಒಂದು ಅಂಶವನ್ನು, ಆ ಕಥೆಯನ್ನು ಕೂಡ ಶ್ರೀಮದಾಚಾರ್ಯರು ಪತಿ ಅನ್ನೋ ಶಬ್ದದಿಂದಲೇ ಸಂಗ್ರಹ ಮಾಡಿದ್ದಾರೆ. ಪತಿವೇಷ ಧಾರಣೆ ಮಾಡಿದ ನಾಭಿ ಅಂತ ಈ ರೀತಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಚಿಂತನೆ ಮಾಡ್ತಾರೆ. ಇನ್ನೊಂದು ಮಾತನ್ನು ನೀವು ಈಗಾಗಲೇ ಗಮನಿಸಿದ್ದೀರಿ ವಾಲ್ಮೀಕಿ ರಾಮಾಯಣದಲ್ಲಿ ಬಂದದ್ದನ್ನು. ಯಾಕೆ ಇಂದ್ರದೇವರು ಬಂದಿದ್ದಾರೆ? ಗೌತಮರ ತಪಸ್ಸಿಗೆ ವಿಘ್ನ ಮಾಡೋದಕ್ಕೆ, ಅವರ ಯೋಗ್ಯತೆಯ ಸೀಮೆಯನ್ನು ಮೀರಿ ಮಾಡಿದ ತಪಸ್ಸನ್ನು ಕಡಿಮೆ ಮಾಡೋದಕ್ಕೆ ಬಂದಿದ್ದಾರೆ ಅಂತ. ಆ ಮಾತನ್ನು ಇಲ್ಲಿ ಶ್ರೀಮದಾಚಾರ್ಯರು ಸಂಗ್ರಹ ಮಾಡಿದ್ದಾರೆ, ಸೂಚನೆ ಮಾಡಿದ್ದಾರೆ ಅಂತ ಸತ್ಯಧರ್ಮರಂತಾರೆ. ಪತಿನಾ ಅಭಿಶಪ್ತಾಂ, ಹೀಗೆ ಪದಚ್ಛೇದ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಪತಿನ ಅಂದರೆ ಗೌತಮರಿಂದ. ಏನು ಪತಿನ? ಪತಃ, ಪತಧಾತುವಿಗೆ ಭಾವಾರ್ಥದಲ್ಲಿ ಪ್ರತ್ಯಯವನ್ನು ತಂದು ಪತಃ ಪತನಂ, ಪತಃ ಅಸ್ಯ ಅಸ್ತೀತಿ ಪತಿ ತೇನ ಪತಿನ. ಇದು ಗಂಡ ಅನ್ನುವ ಅರ್ಥದ ಪತಿ ಶಬ್ದ ಅಲ್ಲ. ಪತಃ ಅಂದರೆ ಪತನ. ಪತಃ ಅಸ್ಯ ಅಸ್ತೀತಿ ಪತಿ ಅಂದರೆ ಅಧಃಪತನ ಉಳ್ಳಂತಹ ಗೌತಮರಿಂದ. ಏನು ಅಧಃಪತನ? ತಮ್ಮ ಯೋಗ್ಯತೆಯನ್ನು ಮೀರಿ ಏನು ತಪಸ್ಸು ಮಾಡಿದ್ದರೋ, ಉನ್ನತ ಶಿಖರಕ್ಕೆ ಹೋಗಿದ್ದರೋ ಅಲ್ಲಿಂದ ಅಧಃಪತನ ಅಂದರೆ ತಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ತಪಸ್ಸನ್ನು ಉಳಿಸಿಕೊಂಡ, ಹೆಚ್ಚಿನ ತಪಸ್ಸಿನ ಶಿಖರದಿಂದ ಕೆಳಬಿದ್ದ ಪತಿ. ಪತಿನಾ ಅಭಿಶಪ್ತಾಂ, ಅಂತಹ ಗೌತಮರಿಂದ ಶಪ್ತಳಾಗಿದ್ದಾಳೆ ಅಹಲ್ಯೆ ಅಂತ. ಒಂದು ಸ್ವಾರಸ್ಯವನ್ನು ಗಮನಿಸಿ. ಹಿಂದೆ ನಾವು ಓದಿದಂತಹ ಒಂದು ರಾಮಾಯಣದ ವಚನದಲ್ಲಿ ಶಾಪವನ್ನು ಕೊಡುವಾಗ ಯಾವ ರೀತಿ ಶಾಪವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹಿಂದೆ ತಿಳಿಸಿದ್ದಾರೆ. ತಿಳಿಸುವಾಗ ತಥಾ ಶಪ್ತ್ವಾ ಚ ವೈ ಶಕ್ರಂ ಭಾರ್ಯಾಮಪಿ ಚ ಶಪ್ತವಾನ್. ಸಾಹಿತ್ಯವನ್ನು ಗಮನಿಸಿ. ತಥಾ ಶಪ್ತ್ವಾ ಚ ವೈ ಶಕ್ರಂ, ಮೊದಲು ಇಂದ್ರನಿಗೆ ಶಾಪ ಕೊಟ್ಟು ಭಾರ್ಯಾಮಪಿ ಚ ಶಪ್ತವಾನ್ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಆಮೇಲೆ ಹೆಂಡತಿಗೆ ಶಾಪ ಕೊಟ್ಟಿದ್ದಾರೆ. ಇಂದ್ರನಿಗೆ ಮೊದಲು ಶಾಪ ಕೊಟ್ಟು ಆಮೇಲೆ ಶಾಪ ಕೊಟ್ಟಿದ್ದಾರೆ. ಇವರ ತಪಸ್ಸು ಹಾಳಾದದ್ದು ಯಾವಾಗ? ಇಂದ್ರನಿಗೆ ಶಾಪ ಕೊಟ್ಟಾಕ್ಷಣ. ಹಾಗಾದರೆ ಪತಿನ ಮೊದಲು ಇಂದ್ರನಿಗೆ ಶಾಪ ಕೊಟ್ಟರು, ತಪಸ್ಸಿನ ಪತನ ಆಯಿತು, ಪತಿ ಆದರು. ಪತನವಾದದ್ದರಿಂದ ಪತಿ ಅಂತನಿಸಿಕೊಂಡ್ರು. ಪತಿನ ಆ ರೀತಿ ಅಧಃಪತನವಾದ ಮೇಲೆ ಆಮೇಲೆ ಹೆಂಡತಿಗೆ ಶಾಪ ಕೊಟ್ಟರು. ಹೆಂಡತಿಗೆ ಶಾಪ ಕೊಟ್ಟದ ನಂತರ ತಾನೇ. ಹೀಗಾಗಿ ಪತಿನಾಭಿಶಪ್ತಾಂ ಅಂದರೆ ಮೊದಲು ಇಂದ್ರನಿಗೆ ಶಾಪ ಕೊಟ್ಟು ತಮ್ಮ ತಪಸ್ಸಿನ ಪತನ ಮಾಡಿಕೊಂಡು ಇನ್ನೇನು ಯೋಗ್ಯತೆಗೆ ತಕ್ಕ ತಪಸ್ಸು ಉಳಿದಿತ್ತೋ ಆ ತಪಸ್ಸಿನ ಮೂಲಕ ಅಭಿಶಪ್ತಾಂ ಹೆಂಡತಿಗೆ ಶಾಪವನ್ನು ಕೊಟ್ಟರು ಅಂತನ್ನುವಂತಹ ಅರ್ಥ ರಾಮಾಯಣಕ್ಕೆ ಮೂಲಕ್ಕೆ ಅನುಗುಣವಾಗಿ ಕಥೆಗೆ ಸರಿಯಾಗಿ ಹೊಂದುವ ರೀತಿಯಲ್ಲಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಮೊನ್ನೆ ತಿಳಿದಂತೆ ಈ ವಿಷಯವನ್ನು ಕೇವಲ ಕಥೆ ಅಂತ ಕೇಳದೆ ಬಹಳ ಜಾಗರೂಕರಾಗಿ ನಾವು ಕೇಳಬೇಕು. ಯಾಕೆಂದರೆ ತಪಸ್ಸಿನ ಪುಣ್ಯದ ಹ್ರಾಸವಾಗತ್ತೆ. ಉತ್ತಮರಿಗೆ ಶಾಪ ಕೊಟ್ಟರೆ, ಅವರಿಗೆ ನಿಂದೆ ಮಾಡಿದರೆ ಅನ್ನೋ ಮಾತು ನಮ್ಮ ಜೀವನದಲ್ಲಿ ಬಹಳ ಎಚ್ಚರದಿಂದ ನಾವು ತಿಳ್ಕೊಳ್ಬೇಕು. ಕಾರಣ ಇಷ್ಟೇ, ಪುಣ್ಯವನ್ನು ಸಂಪಾದನೆ ಮಾಡೋದೇ ಬಹಳ ಕಷ್ಟ. ಅವರೆಲ್ಲ ಬಹಳ ಪುಣ್ಯ ಸಂಪಾದನೆ ಮಾಡ್ತಿದ್ರು. ಬಹಳನೇ ಹೆಚ್ಚಾಗ್ತಿತ್ತು ಮತ್ತು ಕಡಿಮೆ ಆಗ್ತಿತ್ತು, ಎಷ್ಟು ಬೇಕೋ ಅಷ್ಟು ಉಳಿತಿತ್ತು. ಅದೆಲ್ಲ ದೊಡ್ಡವರ ವಿಚಾರ. ನಮ್ಮಂತಹ ಸಾಮಾನ್ಯರಿಗೆ ಪುಣ್ಯ ಬರೋದೇ ಬಹಳ ಕಡಿಮೆ, ಪುಣ್ಯ ಸಂಪಾದನೆಯೇ ಬಹಳ ಕಡಿಮೆ ಇರುತ್ತೆ. ಅಂತಹ ಪುಣ್ಯವನ್ನು ಕೂಡ ಉತ್ತಮರಿಗೆ ನಮಗೆಲ್ಲ ಯೋಗ್ಯತೆ ಮೀರಿ ಆದದ್ದೆಲ್ಲ ಕಡಿಮೆ ಆಗುತ್ತೆ ಅಂತ ತಿಳ್ಕೊಳ್ಳೋದು ಬೇಡ. ಮತ್ತು ಏನು ನಮ್ಮ ಯೋಗ್ಯತೆಗೆ ತಕ್ಕಷ್ಟಿರಬೇಕೋ ಅದನ್ನೇ ಪೂರ್ಣ ಮಾಡಿಕೊಳ್ಳೋದಕ್ಕೆ ನಮಗಾಗದೆ ಹಾಗೇ
ವಿಳಂಬವಾಗ್ತಾ ಹೋಗುತ್ತೆ ಮೋಕ್ಷ ಸಾಧನೆ. ಕಾರಣ ಉತ್ತಮ ದ್ರೋಹ ಮಾಡಿದ್ದರಿಂದ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ಪುಣ್ಯವನ್ನೇ ನಾವು ಗಳಿಸಲಿಕ್ಕಾಗದೆ ಅದರಲ್ಲಿಯೇ ಹ್ರಾಸ ಮಾಡಿಕೊಳ್ತಾ ಕಷ್ಟಪಡುವಂತಹ ಪ್ರಸಂಗ ನಮ್ಮಂಥವರಿಗಿದೆ. ಆದ್ದರಿಂದ ಎಂದಿಗೂ ಕೂಡ ಜ್ಞಾನಿಗಳು, ಉತ್ತಮರು, ದೊಡ್ಡವರು ಅಂಥವರಿಗೆ ನಿಂದೆ ಮಾಡೋದಾಗಲಿ, ಅವರಿಗೆ ಶಾಪ ಹಾಕೋದಾಗಲಿ, ಅವರಿಗೆ ಕೆಟ್ಟದಾಗಲಿ ಅಂತ ಬಯಸೋದಾಗಲಿ ಎಂದಿಗೂ ಜೀವನದಲ್ಲಿ ಮಾಡಬಾರದು ಅಂತನ್ನುವಂತಹ ಒಂದು ಸೂಚನೆಯನ್ನು ಪತಿನಾ ಎಂಬ ಶಬ್ದದಿಂದ ಶ್ರೀಮದಾಚಾರ್ಯರು ಕೊಡ್ತಾರೆ. ಪತನವಾದ ಗೌತಮರಿಂದ ಶಪ್ತಳಾದವಳು ಅಂದರೆ ಈ ರೀತಿ ದೇವರಾಜನ ಬಗ್ಗೆ, ಇಂದ್ರನ ಬಗ್ಗೆ ಸ್ವಲ್ಪ ಕುತೂಹಲವಿತ್ತು ಅನ್ನೋದಕ್ಕಾಗಿ ಅವಳು ಶಪ್ತಳಾದರು. ದೇವರಾಜನಿಗೆ ಶಾಪ ಕೊಟ್ಟದ್ದಕ್ಕೆ ಇವರು ಪತಿತರಾದರು. ಇದೆರಡನ್ನೂ ಸೂಚನೆ ಮಾಡಿ ಕಾಮದ ಆಸಕ್ತಿಯು ಸರಿಯಲ್ಲ, ಈಚೆಗೆ ದೊಡ್ಡವರ ದ್ರೋಹ ಮಾಡುವುದು ಸರಿಯಲ್ಲ ಅನ್ನುವುದನ್ನೆರಡನ್ನೂ ಒಂದೇ ಶಬ್ದದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಇದಾದ ಮೇಲೆ ರಾಮಾಯಣದಲ್ಲಿ ಹೇಳುವಾಗ ಇದು ತತ್ವ, ಕಥೆಗೆ ಸಂಬಂಧಪಟ್ಟಂತೆ ಹೇಳುವಾಗ ಆ ಸಂದರ್ಭದಲ್ಲಿ ಬಹಳ ದೂರ ಹೋಗಿದ್ದರು ಗೌತಮ ಋಷಿಗಳು ತಮ್ಮ ಅನುಷ್ಠಾನಕ್ಕೆ ಅಂತನ್ನೋ ಮಾತನ್ನು ತಿಳಿಸ್ತಾರೆ. ಅದನ್ನೂ ಕೂಡ ಪತಿನಾ, ಪಥ ಅನ್ನೋ ಧಾತುವಿಗೆ ಗತಿ ಅಂತ ಅರ್ಥ ಇದೆ, ಪಥಗತವು. ಪತಿನಾ, ಪತಃ ಅಂದರೆ ಅಧಃಪತನ ಅಂತ ಅರ್ಥ ಅಲ್ಲ. ಈಗ ಪತಃ ಅಂದರೆ ಪತನಂ ಅಂದರೆ ಗತಿ, ದೂರಗತಿ. ಪತಃ ಅಸ್ಯ ಅಸ್ತೀತಿ ಪತಿ, ಬಹುದೂರ ಗತಿಯನ್ನು ಮಾಡಿದಂತಹ ಗೌತಮರು ಅನ್ನೋ ಕಾರಣಕ್ಕಾಗಿಯೇ ಆ ಸಂದರ್ಭವನ್ನು ನೋಡಿಕೊಂಡು ಇಂದ್ರದೇವರು ಬಂದದ್ದು. ಹೀಗಾಗಿ ಗೌತಮರು ಎಂಥವರು, ದೂರ ಹೋದವರು ಅನ್ನೋದಕ್ಕೆ ಈ ಘಟನೆ ನಡೆಯಿತು ಅಂತ. ಇಮಮಾಶ್ರಮ ಮುತ್ಸೃಜ್ಯ ಇತ್ಯಾದಿಯಾಗಿ ಅದರ ವರ್ಣನೆಯನ್ನು ವಾಲ್ಮೀಕಿ ರಾಮಾಯಣ ಮಾಡುತ್ತೆ. ಆ ರೀತಿ ಆಶ್ರಮವನ್ನು ಬಿಟ್ಟು ಬಹುದೂರ ಸಾಗಿದಂತಹ ಪತಿನ, ಪತಿ ಅಂದರೆ ಗಂಡ ಅನ್ನೋ ಅರ್ಥದ ಪತಿ ಶಬ್ದ ಅಲ್ಲ, ಅದು ಪತ್ಯ ಅಂತಾಗತ್ತೆ. ಇದು ಬಹುದೂರ ನಡೆದಂತಹ ಗೌತಮರಿಂದ, ಪತಿನಾ ಗೌತಮೇನ, ಬಹುದೂರ ನಡೆದಂತಹ ಗೌತಮರು ಮತ್ತೆ ಬಂದು ಆ ನಂತರ ಶಾಪ ಕೊಟ್ಟಿದ್ದಾರೆ ಅಂತ ತೋರಿಸಿಕೊಡುವುದಕ್ಕೆ ಪತಿನಾಭಿಶಪ್ತಾಂ. ಇನ್ನೊಂದು ರೀತಿಯಾಗಿ ಸತ್ಯಧರ್ಮತೀರ್ಥರು ಹೇಳುತ್ತಾರೆ, ಆ ಸಮ್ಯಕ್ ಭಾ ಕಾಂತಿ ಅಸ್ಯ ಅಸ್ತೀತಿ ಆಭಿನಿ, ನ ಆಭಿನಿ ನಾಭಿನಿ ಅಂತ. ಯದ್ಯಪಿ ಇನ್ ಎಂಬ ಪ್ರತ್ಯಯ ಹ್ರಸ್ವ ಅಕಾರಾಂತವಾದ ಶಬ್ದದ ಮುಂದೆ ಬರೋದು, ಅತ ಇನಿ ಠನವು ಆಕಾರಾಂತ ಶಬ್ದ ಇದ್ದರೆ ಬರೋದಿಲ್ಲ. ಆದರೂ ಕೂಡ ಮಾಯಿ, ಮಾಲಿ ಇತ್ಯಾದಿ ಶಬ್ದಗಳೆಲ್ಲ ಹೇಗೆ ವ್ರೀಹ್ಯಾದಿಗಣ ಪಠಿತವಾದದ್ದರಿಂದ ಸಾಧುವೋ ಆ ರೀತಿ ಇದನ್ನು ಇಟ್ಟುಕೊಳ್ಳಬೇಕು ಅಂತ ಸತ್ಯಧರ್ಮರು ವಿವಕ್ಷೆ ಮಾಡಿ, ಆ ಸಮಂತಾತ್ ಸಮ್ಯಕ್ ಭಾ ಕಾಂತಿ ಅಸ್ಯಾಹ ಅಸ್ತೀತಿ ಆಭಿನಿ ನ ಆಭಿನಿ ನಾಭಿನಿ ಅಂದರೆ ಉತ್ತಮವಾದ ಏನೊಂದು ಪಾತಿವ್ರತ್ಯದ ಕಾಂತಿ ಇರಬೇಕೋ ಆ ಕಾಂತಿಯನ್ನು ಅವಳು ಕಳೆದುಕೊಂಡಿದ್ಲು ಅನ್ನೋದಕ್ಕೋಸ್ಕರವಾಗಿ ಅವಳು ನಾಭಿನಿ. ನಾಭಿನಿ ಚ ಸಾ ಶಪ್ತ ಚ ನಾಭಿಶಪ್ತ, ಪತ್ಯ ನಾಭಿಶಪ್ತ ಪತಿನಾಭಿಶಪ್ತ. ಪತಿನಾ ಅಭಿಶಪ್ತ ಅಲ್ಲ, ನಾಭಿನ ಇಂದ್ರೇಣ ಸಹ ಶಪ್ತ ಅಂತ ಒಂದು ಅರ್ಥ ಆಗಿತ್ತು, ಅದೂ ಅಲ್ಲ. ಇವಳು ಸ್ವಯಂ ಶಪ್ತಳಾಗುವಾಗ ತಾನು ಮಾಡಿದ ಕಾರ್ಯದಿಂದಲೇ ತನ್ನ ಕಾಂತಿಯನ್ನು ಕಳೆದುಕೊಂಡಿದ್ದಳು ಮೊದಲೇ, ಇವರಿಂದ ಶಪ್ತಳು ಆಗಿದ್ದಾಳೆ ಅಂತ. ಆ ಕರ್ಮವೇ ಪಾಪವೇ ಕಾಂತಿಯನ್ನು ಕಳೆದಿದೆ, ಜೊತೆಗೆ ಇವಳು ಶಪ್ತಳು ಆದಳು ಅಂತ ತೋರಿಸೋದಕ್ಕೆ ನಾಭಿನೀಚ ಸಾ ಶಪ್ತ ಚ ನಾಭಿಶಪ್ತ, ಪತ್ಯ ನಾಭಿಶಪ್ತ ಪತಿನಾಭಿಶಪ್ತ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ರೀತಿಯಲ್ಲಿಯೂ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಮಾಡಿದ್ದಕ್ಕೆ ಮತ್ತೆ ವಾಲ್ಮೀಕಿ ರಾಮಾಯಣದ ಪ್ರಮಾಣವನ್ನು ಕೊಡ್ತಾರೆ. ಅವಳು ಕಾಂತಿಯನ್ನು ಕಳೆದುಕೊಂಡಿದ್ಲು ಅನ್ನುವುದು ಕೇವಲ ನಮ್ಮ ಊಹೆಯಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ವರ್ಣನೆ ಉಂಟು ಅಂತಾರೆ. ಧೂಮೇನಾಭಿಪರೀತಾಂಗೀಂ ದೀಪ್ತಾಂ ಅಗ್ನಿಶಿಖಾಮಿವ, ಅಗ್ನಿಯ ಜ್ವಾಲೆ ಧೂಮದಿಂದ ಆವರಿಸಿದರೆ ಹೇಗಿರಬೇಕೋ ಅಂತಹ ಒಳಗೆ ನಿಜವಾದ ಭಕ್ತಿ, ಶ್ರದ್ಧೆ, ಪಾತಿವ್ರತ್ಯ, ನಿಷ್ಠೆ, ತಪಸ್ಸು ಇದ್ದೇ ಇದೆ, ಹೋಗಿಲ್ಲ ಪೂರ್ಣ. ಆದರೂ ತಾತ್ಕಾಲಿಕವಾದ ಈ ದೋಷದಿಂದ ಹೊಗೆ ಹೇಗೆ ಅಗ್ನಿಯನ್ನು ಆವರಿಸಬೇಕೋ ಹಾಗೆ ಇವಳ ಅಂತಃಸತ್ವವನ್ನು ಅವಳ ತಾತ್ಕಾಲಿಕ ಅಪರಾಧ ಆವರಿಸಿತ್ತು ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಅದಕ್ಕಾಗಿ ನಾಭಿನಿ ಕಾಂತಿಯನ್ನು ಕಳೆದುಕೊಂಡಿದ್ಲು ಅಂತ ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಹೇಗೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಾವು ಹೇಳುವ ಅರ್ಥಗಳಿಗೆ ಪ್ರಮಾಣಗಳ ಸಂಯೋಜನೆಯನ್ನು ಮಾಡುತ್ತಾರೆ ಎನ್ನುವುದನ್ನು ಗಮನಿಸಬೇಕು.
ಸ ತುಷಾರಾವೃತಾಂ ಸಾಭ್ರಾಂ ಪೂರ್ಣಚಂದ್ರಪ್ರಭಾಮಿವ. ಮೇಘಗಳಿಂದ ಆವರಿಸಿದಂತಹ ಚಂದ್ರನ ಪ್ರಭೆಯಂತೆ ಇದ್ದಳು. ಮಧ್ಯೆಂಭಸೋ ದುರಾಧರ್ಷಾಂ ದೀಪ್ತಾಂ ಸೂರ್ಯಪ್ರಭಾಮಿವ. ಮೇಘಗಳಿಂದ ಆವೃತವಾದ ಸೂರ್ಯಪ್ರಭಾ ಅಥವಾ ನೀರಿನಲ್ಲಿ ಬಿದ್ದಂತಹ ಸೂರ್ಯನ ಪ್ರಭಾ ಹೇಗೆ ಸ್ಫುಟವಾಗಿ ತೋರೋದಿಲ್ಲವೋ ಹಾಗೆ ಆವರಣ ಇದ್ದದ್ದರಿಂದ ತಾನು ಮಾಡಿದ ತಪ್ಪೆಂಬ ಆವರಣದಿಂದ ಒಳಗಿರುವ ತೇಜಸ್ಸನ್ನು ಮುಚ್ಚಿಕೊಂಡವಳು ನಾಭಿನಿ. ನಾಭಿನಿ ಚ ಸಾ ಶಪ್ತ ಚ ನಾಭಿಶಪ್ತ ಪತ್ಯ ನಾಭಿಶಪ್ತ ಪತಿ ನಾಭಿಶಪ್ತ ಅಂತ. ಅಥವಾ ಅಹಲ್ಯೆ ಮಾತ್ರ ಕಾಂತಿ ಕಳೆದುಕೊಂಡದ್ದಲ್ಲ, ಇಂದ್ರದೇವರು ಕೂಡ ಗೌತಮರಿಗೆ ಮುಖ ತೋರಿಸಲಿಕ್ಕಾಗದೆ ತಲೆ ತಗ್ಗಿಸಿಕೊಂಡಿದ್ದರು, ಅವರೂ ಕೂಡ ಕಾಂತಿಯನ್ನು ಕಳೆದುಕೊಂಡಿದ್ದರು ಅಂತ ಆ ರೀತಿ ನಾಟಕ ಮಾಡಿದ್ದಾರೆ. ದೇವತಾ ಕಾರ್ಯ ಮಾಡೋದಕ್ಕೆ ಬಂದಿದ್ದರೂ ಕೂಡ ತಾವು ಕಾಂತಿಯನ್ನು ಕಳೆದುಕೊಂಡವರಂತೆ ನಾಟಕ ಮಾಡಿದ್ದಾರೆ. ಆದ್ದರಿಂದ ನಾಭಿ ಅಂದರೆ ಅವರು. ಆ ಸಮ್ಯಕ್ ಭಾ ಅಸ್ಯ ಅಸ್ತೀತಿ ನಾಭಿ. ಆಭಿ ನ ಆಭಿ ನಾಭಿ ಅಂದರೆ ಕಾಂತಿಯನ್ನು ಕಳೆದುಕೊಂಡಂಥವರು ಇಂದ್ರದೇವರು. ಅಂತಹ ಇಂದ್ರದೇವರು. ನಾಭಿನ ಸಹ ಶಬ್ದ ನಾಭಿಶಬ್ದ, ಇಂದ್ರದೇವರ ಜೊತೆಗೆ ಶಬ್ದಳಾದವಳು ಅಂತ ಮೊದಲಿನಂತೆ ಅರ್ಥ. ಆದರೆ ನಾಭಿ ಅಂದರೆ ಇಲ್ಲಿ ಚಕ್ರವರ್ತಿ ದೇವೇಂದ್ರ ಅಂತ ಅರ್ಥ ಅಲ್ಲ, ಕಾಂತಿ ಕಳೆದುಕೊಂಡಂತಹ ವ್ಯಕ್ತಿ ಅಂತ. ಅದಕ್ಕೂ ವಾಲ್ಮೀಕಿ ರಾಮಾಯಣ ಪ್ರಮಾಣ ಕೊಡ್ತಾರೆ. ದೃಷ್ಟ್ವಾ ಸುರಪತಿಸ್ತ್ರಸ್ತಃ ವಿಷಣ್ಣವದನೋಭವತ್. ವಿಷಣ್ಣವದನೋಭವತ್ ಅಂತ ಮುಖದಲ್ಲಿ ಕಾಂತಿಯನ್ನು ಕಳೆದುಕೊಂಡಿದ್ದರು, ವಿಷಾದದಿಂದ ಮುಖ ಕಳೆಗುಂದಿತ್ತು ಅನ್ನುವ ಮಾತನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದಾರೆ. ಹಾಗಾದರೆ ನಾಭಿ ಕಳೆಗುಂದಿದ ಮುಖವುಳ್ಳಂತಹ ಇಂದ್ರ, ಅಂತಹ ಇಂದ್ರನ ಜೊತೆಗೆ ಇವಳಿಗೆ ಶಾಪ ಕೊಟ್ಟಿದ್ದಾರೆ ಅಂತ ತೋರಿಸೋದಕ್ಕೆ ಪತಿನಾಭಿಶಪ್ತಾಂ. ಇದು ಇಂದ್ರದೇವರ ವಿಷಯದಲ್ಲಿ ಅದು ಅವರು ಮಾಡಿದ್ದು ನಾಟಕ, ಆ ಮಾತು ಬೇರೆ. ಆದರೆ ಇನ್ನುಳಿದವರೆಲ್ಲ ತಿಳಿದುಕೊಳ್ಳಬೇಕಾದದ್ದು, ಮನುಷ್ಯ ತಪ್ಪು ಮಾಡಿದರೆ ಅವನ ತೇಜಸ್ಸನ್ನು, ಕಾಂತಿಯನ್ನು, ಕಳೆಯನ್ನು ಕಳೆದುಕೊಳ್ತಾನೆ. ಜುಹುರಾಣಮೇನಃ ಅಂತ ಹೇಳುತ್ತದೆ ಈಶಾವಾಸ್ಯ ಉಪನಿಷತ್ತು. ಏನಸ್ಸಂದರೆ ಪಾಪ. ಮಾಡಿದ ಪಾಪ ಮನುಷ್ಯನಲ್ಲಿರುವಂತಹ ಸತ್ವವನ್ನು, ತೇಜಸ್ಸನ್ನು, ಕಾಂತಿಯನ್ನು ಎಲ್ಲವನ್ನು ಕಳೆದು ಅವನನ್ನು ಚಿಕ್ಕವನನ್ನಾಗಿ ಮಾಡುತ್ತದೆ. ಅಲ್ಪೀಕುರುವತ್ ಅಂತ ಅವನ ವ್ಯಕ್ತಿತ್ವವನ್ನು ಸಣ್ಣದನ್ನಾಗಿ ಮಾಡುತ್ತೆ ಅಂತ ತಿಳಿಸಿಕೊಡ್ತಾರೆ. ಆ ರೀತಿ ತಿಳಿಸಿಕೊಡೋದಕ್ಕೋಸ್ಕರ ನಾಭಿ ಅಂತ. ಹಾಗಾದರೆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಕಟ್ಟೋದು, ಬೆಳೆಸಿಕೊಳ್ಳೋದು ಎಷ್ಟು ಮಹತ್ವದ್ದೋ, ಆ ಕಟ್ಟಿಕೊಂಡ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ತಾನು ತಪ್ಪು ಮಾಡದಂತೆ ಜಾಗರೂಕತೆಯನ್ನು ವಹಿಸಬೇಕಾದದ್ದು ಅಷ್ಟೇ ಮಹತ್ವದ್ದು. ತಪ್ಪನ್ನು ಮಾಡಿದರೆ ಆ ತಪ್ಪೇ, ಯಾರು ಶಾಪ ಕೊಡಬೇಕಾಗಿಲ್ಲ, ಅವನು ಮಾಡಿದ ತಪ್ಪೇ ಅವನನ್ನು ಚಿಕ್ಕವನನ್ನಾಗಿ ಮಾಡುತ್ತದೆ. ಜುಹುರಾಣಮೇನಃ. ಹೀಗಾಗಿ ವಿಷಣ್ಣವದನಃ ನಾಭಿ. ಆ ಕಾಂತಿ ಇರಲಿಲ್ಲ ಮುಖದ ಮೇಲೆ. ನಾಭಿನಾ ಸಹ ಶಪ್ತ ನಾಭಿಶಪ್ತ. ಈ ಮಾತನ್ನು ಬಳಸುವ ಮೂಲಕ ಶ್ರೀಮದಾಚಾರ್ಯರು ಎಲ್ಲರಿಗೆ ಎಚ್ಚರವನ್ನು ಕೊಡ್ತಾ ಇದ್ದಾರೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಅಥವಾ ಪತಿನ ಗೌತಮರಿಂದ ಅಂತ ಅರ್ಥ. ಮತ್ತು ಹೇಗೆ ಪತಿನ ಅಂತ ಶಬ್ದ ಆಗೋದು ಅಂದರೆ, ಅದು ಪತಿ ಅನ್ನುವ ಮೂಲ ಶಬ್ದ ಅದು ಪತ್ಯ ಅಂತ ಆಗತ್ತೆ. ಇದು ಪತಿರಿತ್ಯಾಖ್ಯಾಯತೆ ಇತ್ಯಾಖ್ಯಾತಃ ಇತಿ ಪತಿ ಅಂತ. ಪತಿ ಅಂತ ಕರೆಸಿಕೊಳ್ಳಲ್ಪಟ್ಟವ ಅಂತ ತತ್ಕರೋತಿ ತದಾಚಷ್ಟೆ ಅಂತನ್ನುವ ವ್ಯಾಕರಣದ ಪ್ರಕಾರ ಇಲ್ಲಿ ನಿಚ್ ಪ್ರತ್ಯಯವನ್ನು ತಂದು ಪತಿರಿತ್ಯಾಖ್ಯಾತಃ ಪತಿ ಅಂತ ಮಾಡಿದರೆ ಅದು ಮೂಲಪತಿ ಶಬ್ದ ಆಗಲಿಲ್ಲ, ಕೃತ್ರಿಮವಾದ ಪ್ರತಿಶಬ್ದವಾಯಿತು. ಆ ಮೂಲಪತಿ ಶಬ್ದಕ್ಕೆ ಮಾತ್ರ ಆ ಪತಿ ಸಮಾಸ ಏವ ಅಂತನ್ನುವ ನಿಯಮ. ವ್ಯಾಕರಣದಿಂದ ಕೃತ್ರಿಮವಾಗಿ ನಿರ್ಮಿತವಾದ ಈ ಪತಿ ಶಬ್ದಕ್ಕೆ ಪತಿ ಸಮಾಸ ಏವ ಅನ್ನುವ ನಿಯಮ ಇಲ್ಲ. ಆದ್ದರಿಂದ ಇದಕ್ಕೆ ಕಿಸೌನ್ಯ ಬಂದು ಪತಿನ ಅಂತ ರೂಪ ಆಗಬಹುದು. ಪತಿ ಅಂತ ಕರೆಸಿಕೊಂಡಂತಹ ವ್ಯಕ್ತಿ ಯಾರೋ ಅಂಥವ. ಅಂದರೆ ಯಾಕೆ ಈ ತರಹದ ಶಬ್ದ ಬಳಸಿದರು ಅಂತ. ಅಂದರೆ ನೀನು ಕಲ್ಲಾಗೂ ಅಂತ ಶಾಪ ಕೊಡಲಿಕ್ಕೆ ಹೊರಟಿದ್ದಾನೆ ಅಂದರೆ ಇವನ ಹೃದಯ ಎಷ್ಟು ಕಲ್ಲಾಗಿರಬೇಡ.
ಹೆಂಡತಿಗೆ ಕಲ್ಲಾಗುವಂತ ಶಾಪ ಕೊಡಬೇಕಾದರೆ ಇವನ ಹೃದಯ ಎಷ್ಟು ಕಲ್ಲಾಗಿರ್ಬೋದು? ಅಷ್ಟು ಕಲ್ಲಾಗಿದೆ ಅಂದರೆ ಈ ಅವಸ್ಥೆಯಲ್ಲಿ ಇವನು ಗಂಡ ಅಂತ ನಿಜವಾಗಿ ಆಗಿ ಇದ್ದಾನ? ಹಾಗಾದರೆ ಗಂಡನೇ ಅಲ್ಲ ಅಂತಲ್ಲ, ಆದರೆ ಒಂದು ವ್ಯವಹಾರದ ದೃಷ್ಟಿಯಲ್ಲಿ ಏನಪ್ಪ ಇಷ್ಟು ನಿಷ್ಠುರವಾಗಿ ಶಾಪ ಕೊಡ್ತಾ ಇದ್ದೀಯಲ್ಲ, ಹಾಗಾದರೆ ಗಂಡ ಹೌದೋ ಅಲ್ವೋ? ಗಂಡ ಹೌದು, ಯದ್ಯಪಿ ಗಂಡ ಹೌದು, ಆದರೂ ತಪ್ಪು ಮಾಡಿದ್ದಕ್ಕೆ ಶಾಪ ಕೊಡ್ತಾ ಇದ್ದಾನೆ ಅಂತ, ಶಾಪ ಕೊಡ್ತಾನೆ ಅನ್ನೋದಕ್ಕೆ ಗಂಡ ಅಲ್ವೇನೋ ಅಂತ ಶಂಕೆ ಬಂದರೆ ಗಂಡ ಅಲ್ಲ ಅಂತ ಅನ್ಕೋಬೇಡಿ, ಗಂಡ ಹೌದು, ಆದರೂ ಕೂಡ ಶಾಪ ಕೊಡ್ತಾ ಇದ್ದಾನೆ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರ ಅಂತ ಇವನನ್ನು ಪತಿ ಅಂತ ಹೇಳೋ ಪ್ರಸಂಗ ಬಂದಿದೆ. ಈಗ ಪತಿ ಅಂತ ಹೇಳೋ ಪ್ರಸಂಗ ಬಂದಿದ್ದರಿಂದ ಹೇಳಿದ್ದಾರೆ ಇವನನ್ನು ಪತಿ ಅಂತ. ಹೀಗಾಗಿ ಪತಿರಿತ್ಯಾಖ್ಯಾತಃ ಅನ್ನೋದಕ್ಕೆ ಅವನು ಪತಿ. ಹಾಗಾದರೆ ಇದು ಮೂಲಪತಿ ಶಬ್ದ ಆಗಲಿಲ್ಲ, ಹೀಗಾಗಿ ಪತಿನಾ ಅಂತ ಆಗಬಹುದು, ಏನು ತೊಂದರೆ ಇಲ್ಲ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರೆ. ಲಾಕ್ಷಣಿಕವಾದಂತಹ ಪತಿ ಶಬ್ದಕ್ಕೆ ಪತಿನ ಅಂತ ಆಗಬಹುದು, ಏನು ತೊಂದರೆ ಇಲ್ಲ. ಸೀತಾಯ ಪತಯೇ ನಮಃ, ಪತಿತೆ ಪತವು ಇತ್ಯಾದಿಗಳಲ್ಲಿಯೂ ಈ ರೀತಿಯ ಸಮಾಧಾನವನ್ನು ಹೇಳಿದ್ದಾರೆ ಅಂತ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಹೇಳಿಕೊಡ್ತಾರೆ. ಅತಿ ವಿಷದ ವಾಕ್ಯಾರ್ಥ ವಿವೃತಿಕಾರರು ತಿರುಮಲಾಚಾರ್ಯರು ಅವರು ಕೆಲವು ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ಪತಿಶ್ಚ ಅಸೌನಾಭಿಶ್ಚ ಪತಿನಾಭಿ ಅಂತ ವ್ಯಾಖ್ಯಾನವನ್ನು ಮಾಡ್ತಾರೆ. ನಾಭಿ ಅನ್ನುವ ಶಬ್ದಕ್ಕೆ ಉತ್ತಮ, ಶ್ರೇಷ್ಠ ಅಂತನ್ನೋ ಅರ್ಥವನ್ನು ತೆಗೆದುಕೊಂಡು ಉತ್ತಮ ಪತಿಗಳು ಅಂತ. ಉತ್ತಮ ಪತಿಗಳು ಅಂದರೆ ಹಾಗಾದರೆ ಬಹಳ ಜನ ಪತಿಗಳಿದ್ದರು, ಅದರಲ್ಲಿ ಇವರು ಉತ್ತಮ ಪತಿ ಅಂತ ಅರ್ಥವೋ? ಒಬ್ಬನೇ ಪತಿ ಅಲ್ವಾ ಅಹಲ್ಯೆಗೆ? ಹೌದು. ಹಾಗಾದರೆ ಉತ್ತಮ ಪತಿ ಎನ್ನುವುದಕ್ಕೆ ತಾತ್ಪರ್ಯ ಕೆಲವು ಸಂದರ್ಭಗಳಲ್ಲಿ ಪತ್ನಿಗಿಂತಲೂ ಪತಿ ಅಧಮ ಯೋಗ್ಯತೆಯವನು ಇದ್ದದ್ದು ಕಂಡಿದೆ. ಮುದ್ಗಲ ಋಷಿಗಳ ದೃಷ್ಟಿಯಲ್ಲಿ ಮುದ್ಗಲರಿಗೆ ಶಾಪ ಆಗಿತ್ತು. ಉತ್ತಮರಿಗೆ ಪತಿ ಆಗೋದು ಅಂದರೆ ಅದು ಪುಣ್ಯದ ಕೆಲಸ ಅಲ್ಲ, ಅದು ಪಾಪ. ಹೀಗಾಗಿ ಶಾಪದಿಂದ ಅಂತಹ ಒಂದು ಪ್ರಸಂಗ ಮುದ್ಗಲ ಋಷಿಗಳಿಗೆ ಬಂದಿತ್ತು, ಉತ್ತಮ ಸ್ತ್ರೀಯರಿಗೆ ಪತಿಯಾಗುವಂತಹ ಶಾಪ. ಹಾಗೆ ಸ್ತ್ರೀ ಉತ್ತಮಳಾಗಿದ್ದು ಪತಿ ಅಧಮನಾಗಿದ್ದ ಅಂತ ತಿಳಿದುಕೊಳ್ಳಬೇಡಿ. ಪತಿ ನಾಭಿಯವನು ಉತ್ತಮನಾದ ಪತಿಯೇ, ಮುದ್ಗಲಾದಿಗಳಂತೆ ಅಧಮ ಪತಿಯಲ್ಲ, ಉತ್ತಮ ಪತಿಯೇ. ಆದ್ದರಿಂದಲೇ ಶಾಪ ಕೊಟ್ಟ ಅಂತ ತಿಳಿಸಿಕೊಡುವುದಕ್ಕೆ ಪತಿನಾಭಿ, ಪತಿಶ್ಚಾಸೋ ನಾಭಿಶ್ಚ ಪತಿನಾಭಿ, ಯೋಗ್ಯತೆಯಲ್ಲಿ ಉತ್ತಮನಾದ ಪತಿಯೇ, ಅದಕ್ಕೋಸ್ಕರ ಶಾಪ ಕೊಟ್ಟ ಅಂತ ಹೇಳೋದಕ್ಕೆ ಈ ರೀತಿ ಹೇಳಿದ್ದಾರೆ ಅಂತ ಅತಿವಿಷದ ವಿವೃತಿಕಾರರು ತಿಳಿಸ್ತಾರೆ. ಇನ್ನೂ ಒಂದು ಮಾತು ಹೇಳ್ತಾರೆ. ಕೆಲವರೆಲ್ಲ ಬಹಳ ಡಿಪೆಂಡ್ ಆಗಿರ್ತಾರೆ ಒಬ್ಬರು ಇನ್ನೊಬ್ಬರ ಮೇಲೆ, ಗಂಡ ಹೆಂಡತಿಯ ಮೇಲೆ, ಕೆಲವರು ಹೆಂಡತಿ ಗಂಡನ ಮೇಲೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ತರಹ. ಸ್ನಾನ ಮಾಡಬೇಕು, ಹೆಂಡತಿ ಇರಬೇಕು, ನೀರು ಕೊಟ್ಟರೆ ಸ್ನಾನ ಆದಮೇಲೆ ಒರೆಸ್ಕೊಳ್ಳೋದಕ್ಕೆ ಟವೆಲ್ ಕೊಟ್ಟರೆ ಒರೆಸ್ಕೊಳ್ಳೋದಿಲ್ಲ, ಆದರೆ ಹಾಗೇ 1 ಗಂಟೆ ನಿಂತಿರೋದು. ಒರೆಸ್ಕೊಂಡ ಮೇಲೆ ಮತ್ತೆ ಮಡಿ ಕೊಟ್ಟರೆ ಉಟ್ಕೊಳ್ಳೋದು. ಲೋಟ ಇಟ್ಟು ಆಚಮನಕ್ಕೆಲ್ಲ ಇಟ್ಟರೆ ಸಂಧ್ಯಾವಂದನೆ ಮಾಡೋದಿಲ್ಲ, ಆದರೆ ಕೂತಿರೋದು ಹಾಗೆ. ಈ ತರಹ ಡಿಪೆಂಡ್ ಆದವರೆಲ್ಲ ಕೆಲವರು ಇರ್ತಾರೆ. ಅಕಸ್ಮಾತ್ ಕಾರಣಾಂತರದಿಂದ ಊರಿಗೆ ಹೋದರೋ ಏನೋ ಆಯಿತೋ, ಕಾರಣಾಂತರಗಳಿಂದ ದೂರ ಹೋಗೋ ಪ್ರಸಂಗ ಬಂದರೆ ಏನಿಲ್ಲೇ ಇಲ್ಲ ಮನೆಯಲ್ಲಿ. ಆ ತರಹ ಪರಾಧೀನತೆಯನ್ನು ಕೆಲವರು ರೂಢಿಸಿಕೊಂಡಿರ್ತಾರೆ. ಇನ್ನು ಕೆಲವರು ವಿಪರೀತ, ಗಂಡನೇ ಹೆಂಡತಿಯ ಸೇವೆಯನ್ನು ಮಾಡ್ತಾ ಎಲ್ಲದಕ್ಕೂ ಗಂಡ ಬಂದು ಮಾಡಿರೋದ್ರೇ ಮಾಡಿಸಿಕೊಳ್ಬೇಕು ಸೇವೆ ಅಂತನ್ನೋ ತರಹ ಹೆಂಡಂದಿರು ಇದ್ದಾರೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ತರಹ. ಈ ರೀತಿ ಒಬ್ಬರಿಗೆ ಇನ್ನೊಬ್ಬರು ಪರಾಧೀನರಾಗಿ ಇರೋದಲ್ಲ. ಸೇವೆ ಮಾಡಬೇಕು, ಉಪಕಾರ ಮಾಡಬೇಕು, ಎಲ್ಲ ನಿಜ. ಆದರೆ ಪ್ರಸಂಗ ಬಂದರೆ ತನ್ನ ಕಾಲ ಮೇಲೆ ನಿಲ್ಲುವಂತಹ ಶಕ್ತಿ ಇರಬೇಕು. ಇನ್ನೊಬ್ಬರು ಇದ್ದರೂ ಸರಿ, ಇಲ್ಲದೇ ಇದ್ದರೂ ಸರಿ, ತನ್ನದನ್ನು ತಾನು ನೋಡಿಕೊಳ್ತೇನೆ ಅಂತನ್ನುವ ರೀತಿಯಲ್ಲಿ ಸಾಮರ್ಥ್ಯ ಇದ್ದು ಸ್ನೇಹ, ಪ್ರೀತಿ, ವಿಶ್ವಾಸ ಇವುಗಳಿಂದ ಸೇವೆಯನ್ನು ಅಥವಾ ಸಹಕಾರವನ್ನು, ಸಹಾಯವನ್ನು ಅವರವರ ಸಂಬಂಧಕ್ಕೆ ತಕ್ಕಂತೆ ತೆಗೆದುಕೊಳ್ಬೋದು, ಏನು ತೊಂದರೆ ಇಲ್ಲ. ಇದನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ ಅಂತಾರೆ ತಿರುಮಲಾಚಾರ್ಯರು. ನಾಭಿ ಎಂಬ ಶಬ್ದಕ್ಕೆ ಆಧಾರ ಅನ್ನೋ ಒಂದು ಅರ್ಥ ಇದೆ.
ತದ್ವಿಶ್ವನಾಭಿಂ ಪ್ರತಿಪದ್ಯ ಅಭಿಪದ್ಯ ಅನ್ನುವ ಮಾತಿಗೆ ವ್ಯಾಖ್ಯಾನ ಮಾಡುವಾಗ ಶ್ರೀಮದಾಚಾರ್ಯರು ವಿಶ್ವನಾಭಿ ವಿಶ್ವಾಧಾರ ಅಂತ ಅರ್ಥ ಮಾಡಿದ್ದಾರೆ. ಹೀಗಾಗಿ ನಾಭಿ ಎನ್ನುವ ಶಬ್ದಕ್ಕೆ ಆಧಾರ. ಈ ಗೌತಮರು ಹೇಗಿದ್ದರು ಅಂದರೆ ಪತಿನೂ ಹೌದು, ನಾಭಿ ಆಧಾರ, ಸ್ವಯಂ ಸ್ವಾಧಾರರೇ ಆಗಿದ್ದರೆ ಹೊರತು ಹೆಂಡತಿಗೆ ತಾನು ಶಾಪ ಕೊಟ್ಟು ಅವಳು ಕಲ್ಲಾಗಿ ಹೋದ ಮೇಲೆ ಇನ್ನೇನು ಆಧಾರ ಇಲ್ಲ, ಮನೆಯಲ್ಲಿ ಯಾರು ಮಾಡೋರಿಲ್ಲ, ಗತಿ ಇಲ್ಲ ಅನ್ನೋ ಪರಿಸ್ಥಿತಿ ಒಳಗೆ ಅವರಿರಲಿಲ್ಲ. ನನ್ನದನ್ನು ನಾನು ನೋಡ್ಕೊಳ್ತೇನೆ ಅಂತನ್ನೋ ಆತ್ಮವಿಶ್ವಾಸದಿಂದೇ ಶಾಪ ಕೊಟ್ಟವರಾಗಿದ್ದರು ಅಂತ ಅವರಂತಾರೆ. ತ್ಯಕ್ತ ಭಾರ್ಯ ಅನಾಧಾರೋ ಭವತಿ ನಾಯಂ ತಥಾ ಇತಿ ನಾಭಿರಿತ್ಯುಕ್ತಂ. ಹೆಂಡತಿಯನ್ನು ಕಳೆದುಕೊಂಡ್ರೆ ಅಥವಾ ಹೆಂಡತಿ ದೂರ ಹೋದರೆ ಆಧಾರವೇ ಇಲ್ಲದಂತೆ ಆಯಿತು, ಕಂಬವೇ ಇಲ್ಲದಾಗೆ ಆಯಿತು, ಆಕಾಶ ಕಳಚಿಕೊಂಡು ಬಿತ್ತು, ಹೀಗೆಲ್ಲ ಮಾತನಾಡ್ತಾರೋ ಇಲ್ವೋ, ಅಂಥ ಪ್ರಸಂಗ ಇವರಿಗಿರಲಿಲ್ಲ. ಹೆಂಡತಿ ಇದ್ದಾಗ ಅಷ್ಟೇ ಪ್ರೀತಿಯಿಂದ ಅವಳ ಜೊತೆಗೆ ಸ್ನೇಹದಿಂದ ಸೇವೆಯನ್ನೂ ಸ್ವೀಕಾರ ಮಾಡಿದ್ದರೂ ಕೂಡ ಅವಳು ಇಲ್ಲದಿದ್ದರೂ ತಮ್ಮ ಕಾರ್ಯವನ್ನು ತಾವು ಮಾಡಿಕೊಂಡು ಹೋಗ್ತೇವೆ ಅಂತನ್ನುವಂತಹ ಧೈರ್ಯ ಇತ್ತು ಅನ್ನೋದಕ್ಕೋಸ್ಕರನೇ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೋದಕ್ಕೆ ನೀನು ಕಲ್ಲಾಗಿರು ಅಂತ ಹೇಳಿದರು ಅನ್ನುವ ಅರ್ಥದಲ್ಲಿ ನಾಭಿ ಎಂಬ ಶಬ್ದ ಬಳಸಿದ್ದಾರೆ ಹೊರತು ಇದು ಪತಿನಾ ಅಲ್ಲ, ಇದು ಪತಿ ನಾಭಿ. ಸ್ವಾಧಾರರಾಗಿ ನಿಂತಹ ಗೌತಮರು ಶಾಪ ಕೊಟ್ಟಿದ್ದಾರೆ ಧೈರ್ಯದಿಂದ. ಆ ಧೈರ್ಯ ಇದ್ದವರು ಶಾಪ ಕೊಡಬೇಕಿಲ್ಲದಿದ್ದರೂ ಕೊಡಬಾರದು ಅಂತ ಹೇಳುವುದರ ತಾತ್ಪರ್ಯ, ಮನುಷ್ಯ ತನ್ನ ಕರ್ಮ ಅನುಷ್ಠಾನ ನಿತ್ಯ ಕಾರ್ಯಗಳನ್ನು ಮಾಡಿಕೊಳ್ಳಬೇಕಾದರೆ ತಾನು ಸ್ವತಃ ತನ್ನದನ್ನು ತಾನು ಮಾಡಿಕೊಳ್ಳುವುದಕ್ಕೆ ರೂಢಿ ಮಾಡಿಕೊಂಡಿರಬೇಕು. ನಾಸ್ತಿ ಧರ್ಮೇ ಸಹಾಯತ, ಯಾರೂ ಸಹಾಯಕರಿಲ್ಲ, ಆದ್ದರಿಂದ ನಾನು ಧರ್ಮ ಮಾಡಲಿಲ್ಲ ಅಂತ ಅಸಹಾಯಕತೆಯಿಂದ ಧರ್ಮವನ್ನು ಬಿಟ್ಟೆ ಎನ್ನುವ ಪ್ರಸಂಗ ಬರಬಾರದು ಅನ್ನೋ ಒಂದು ಸಂದೇಶವನ್ನು ಈ ನಾಭಿ ಎಂಬ ಶಬ್ದವನ್ನು ಬಳಸುವ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅಂತ. ಅಥವಾ ಪತಿಶ್ಚಾಸೌ ನಾಚ ಪತಿನಾ, ಪತಿನಾ ಪತಿ ಅಂದರೆ ಗಂಡ, ನಾ ಅಂದರೆ ಗಂಡಸು. ಗಂಡಸಾದ ಗಂಡು ಅಂತೇನು ಹೇಳೋದು, ಮತ್ತು ಗಂಡ ಅಂದರೆ ಅವನು ಗಂಡಸೇ ಇರ್ತಾನೆ, ಅದನ್ನು ಹೇಳೋ ಅವಶ್ಯಕತೆ ಏನು ಅಂತ. ಶಿಖಂಡಿಯಾಗ ಅಲ್ಲ ಅಂತ ಹೇಳೋದಕ್ಕೆ ಹೇಳಿದ್ದಾರೆ ಅಂತಾರೆ ತಿರುಮಲಾಚಾರ್ಯರು. ಶಿಖಂಡಿ ಹೆಣ್ಣಾದರೂ ಗಂಡಾಗಿದ್ದ ಅವನು. ಆ ರೀತಿ ಏನೋ ಶಾಪದಿಂದ ಗಂಡಾದಂತಹ ವ್ಯಕ್ತಿ ಅಲ್ಲ, ನಿಜವಾದ ಗಂಡು ಅಂತ ತೋರಿಸುವುದಕ್ಕೆ ಪತಿಶ್ಚಾಸೌ ನಾಚ ಪತಿನಾ ಯಹ ಗೌತಮಃ ತೇನ ಶಪ್ತಾಂ ಎಂಬುದಾಗಿಯೂ ಇಟ್ಟುಕೊಳ್ಳಬಹುದು ಅಂತ. ಇನ್ನೊಂದು ಹೇಳ್ತಾರೆ, ನಾ ಅನ್ನುವ ಶಬ್ದಕ್ಕೆ ಇಲ್ಲಿ ಪರಮಪುರುಷನಾದಂತಹ ಸಾಕ್ಷಾತ್ ಪರಮಾತ್ಮ ಶ್ರೀಹರಿ ಅಂತ ಅರ್ಥ. ನಾ ಅಂದರೆ ಪುರುಷ, ಈ ಪುರುಷ ಅಲ್ಲ, ಪರಮಪುರುಷನಾದ ಸರ್ವೋತ್ತಮ ಪುರುಷನಾದಂತಹ ಶ್ರೀಮನ್ನಾರಾಯಣನೇ ನಾ. ಪತಿ ನಾ ಯಸ್ಯಾಹ ಸಾ ಪತಿನ ಸಮನ ಅನ್ನುವ ಶಬ್ದ ಹೇಗೆ ಸ್ತ್ರೀಲಿಂಗ ಶಬ್ದವೋ ಆ ತರಹದ ಶಬ್ದ. ಸಮೋನ ಯಸ್ಯಾಸ್ಸ ಸಮನ, ಪತಿ ನಾ ಯಸ್ಯಾಸ್ಸ ಪತಿನ ಸ್ತ್ರೀಲಿಂಗ ಶಬ್ದ. ಸರ್ವೋತ್ತಮನಾದಂತಹ ಪರಮಾತ್ಮನನ್ನು ಯಾವಾಗಲೂ ಪತಿ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವ ಚ. ಭಗವಂತ ನನಗೂ ಸ್ವಾಮಿ, ಸಕಲ ಜಗತ್ತಿಗೂ ಸ್ವಾಮಿ, ಸರ್ವನಿಯಾಮಕ ಅಂತ ಸರ್ವದಾ ಉಪಾಸನೆ ಮಾಡತಕ್ಕಂತಹ ಪರಮ ಭಗವದ್ಭಕ್ತಳಿಗಳು. ಆದ್ದರಿಂದ ಪತಿನಾ ಪ್ರಥಮ ವಿಭಕ್ತಿ. ನಾ ಪರಮಪುರುಷನಾದ ಪರಮಾತ್ಮನನ್ನು ಪತಿ ಸರ್ವಸ್ವಾಮಿ ಅಂತ ಉಪಾಸನೆ ಮಾಡತಕ್ಕಂಥವು. ಈ ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ ಅಂತನ್ನುವಂತಹ ಏನು ಉಪಾಸನೆ ಇದೆ, ಇದನ್ನು ಎಲ್ಲರೂ ಪುರುಷರು ಸ್ತ್ರೀಯರು ಪ್ರತಿಯೊಬ್ಬರೂ ಮಾಡಬೇಕಾದದ್ದು. ದೇವರು ಜಗತ್ತಿಗೆ ಸ್ವಾಮಿ, ಇಡೀ ಜಗನ್ನಿಯಾಮಕ, ನನ್ನ ಜೀವಸ್ವರೂಪಕ್ಕೂ ನನ್ನ ದೇಹಕ್ಕೂ ನನ್ನ ಇಂದ್ರಿಯಗಳು ಮನಸ್ಸು ಬುದ್ಧಿ ಶಕ್ತಿಗಳಿಗೆಲ್ಲದಕ್ಕೂ ನಿಯಾಮಕನಾಗಿದ್ದಾನೆ ಅಂತ ನಿರಂತರ ಉಪಾಸನೆ ಮಾಡಬೇಕು ಅಂತಾರೆ. ಯಾವಾಗಲೂ ಈ ಚಿಂತನ ಮನಸ್ಸಿನಲ್ಲಿ ಬರಬೇಕು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಅಂತಹ ಉಪಾಸನೆಯನ್ನು ಮಾಡ್ತಾ ಇದ್ದವಳು ಸತ್ಯಧರ್ಮರ ಪ್ರಕಾರವೂ ಸರಿ, ತಿರುಮಲಾಚಾರ್ಯರ ಪ್ರಕಾರವೂ ಸರಿ. ಈ ಶ್ಲೋಕ ಹಾಗೂ ಇದರ ಮುಂದಿನ ಶ್ಲೋಕ ಒಂದಿದೆ, ಎರಡೂ ಶ್ಲೋಕಗಳಿಗೆ ಸೇರಿ ಅನ್ವಯ ಒಂದೇ ಮಾಡಿಕೊಳ್ಳಿ ಅಂತ ಅಭಿಪ್ರಾಯ ಇದೆ. ಹೀಗಾಗಿ ಮುಂದಿನ ಶ್ಲೋಕದಲ್ಲಿ ಅನ್ವಯ ಅನನ್ಯ ಭಕ್ತಾಂಚ ಸುರೇಶ ಕಾಂಕ್ಷಯ ವಿಧಾಯ ನಾರೀಂ ಪ್ರಯಯೌತಯಾರ್ಚಿತಃ ಅಂತ ಮುಂದಿನ ಶ್ಲೋಕ ಇದೆ. ಆ ಶ್ಲೋಕಕ್ಕೆ ಈ ಶಬ್ದದ ಅನ್ವಯ ಮಾಡಿಕೊಳ್ಳಿ ಅಂತಾರೆ ತಿರುಮಲಾಚಾರ್ಯರು. ಅಂದರೆ ಯತಃ ಇಯಂ ಪತಿನಾ, ಯಾವ ಕಾರಣ ಪರಮಾತ್ಮನನ್ನು ಮಮಸ್ವಾಮಿ ಸರ್ವಸ್ಯ ಸ್ವಾಮಿ ಅಂತ ಯಾವಾಗಲೂ ಉಪಾಸನೆ ಮಾಡ್ತಾಳೋ
ಆದ್ದರಿಂದಲೇ ಅನನ್ಯ ಭಕ್ತ, ಪರಮಾತ್ಮನ ಅನನ್ಯ ಭಕ್ತಳು. ಯತಃ ಅನನ್ಯ ಭಕ್ತ ಅತಏವ ತಾಂ ನಾರೀಂ ವಿಧಾಯ ತಯಾರ್ಚಿತಃ ಪ್ರಯಯೌ. ಪರಮಾತ್ಮನನ್ನು ನಿರಂತರ ಉಪಾಸನೆ ಮಾಡ್ತಾಳೆ ಅನ್ನೋದಕ್ಕೆ ಪರಮಾತ್ಮನ ಭಕ್ತಳಾದದ್ದರಿಂದಲೇ ಭಗವಂತ ಅವಳನ್ನು ಉದ್ಧಾರ ಮಾಡಿದ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳುವ ಮಾತಿಗೆ ಇದನ್ನು ಜೋಡಿಸಿಕೊಳ್ಳಬೇಕು ಅಂತ ತಿಳಿಸಿಕೊಡ್ತಾರೆ. ಹಾಗಾದರೆ ನಮ್ಮನ್ನು ಈ ಸಂಸಾರವೆಂಬ ಬಂಧನದಲ್ಲಿ ನಾವೆಲ್ಲ ಬಿದ್ದಿದ್ದೇವಲ್ಲ, ಈ ಸಂಸಾರವೆಂಬ ಬಂಧನದಲ್ಲಿ ಬಿದ್ದಿದ್ದೇವೆ. ಅಜ್ಞಾನದಿಂದ ಕಲ್ಲಿನಂತಾಗಿದ್ದೇವೆ, ಅಜ್ಞಾನದಿಂದಲೂ ಕಲ್ಲಿನಂತಿದ್ದೇವೆ. ಕಲ್ಲಿಗೆ ಹೇಗೆ ಜ್ಞಾನ ಇಲ್ಲ, ಹಾಗೆ ಅಜ್ಞಾನಿಗಳಾದದ್ದರಿಂದ ನಾವು ಕಲ್ಲಿನಂತಾಗಿದ್ದೇವೆ. ಸ್ನೇಹ ಇಲ್ಲದೇ ಇದ್ದರೂ ಕಲ್ಲು ಅಂತಾರೆ. ಏನು ಹೃದಯಪ್ಪ ನೀನು, ಕಲ್ಲಿನ ಹೃದಯ ಅಂತ ಅಂದರೆ ಸ್ನೇಹ ಇಲ್ಲ ಅಂತ. ಭಗವಂತನಲ್ಲಿ ಸ್ನೇಹ ಭಕ್ತಿ ನಾವು ಮಾಡೋದಿಲ್ಲ, ಅದಕ್ಕಾಗಿಯೂ ಕಲ್ಲಿದ್ದೇವೆ. ಭಗವಂತನಲ್ಲಿ ಸ್ನೇಹ ಮಾಡೋದಿಲ್ಲ ಅನ್ನೋ ಅರ್ಥದೊಳಗೂ ಕಲ್ಲಾಗಿದ್ದೇವೆ. ಜ್ಞಾನ ಇಲ್ಲ, ಕಲ್ಲಿನಂತೆ ಅನ್ನೋ ದೃಷ್ಟಿಯಲ್ಲಿಯೂ ಕಲ್ಲಾಗಿದ್ದೇವೆ. ಹಾಗಾದರೆ ಈ ರೀತಿ ಕಲ್ಲಾಗಿ ಬಿದ್ದ ನಮ್ಮನ್ನು ಪರಮಾತ್ಮ ಉದ್ಧಾರ ಮಾಡಬೇಕಾದ್ರೆ ಏನಾಗಬೇಕು? ನಾವು ಪತಿನ ಅಂತಾದರೆ ಆಗ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಏನು ಪತಿನ ಆಗೋದು? ಪರಮಪುರುಷನಾದ ಪರಮಾತ್ಮನೇ ಮಮ ಸ್ವಾಮಿ ಸರ್ವಸ್ಯ ಸ್ವಾಮಿ, ನನಗೂ ಸ್ವಾಮಿ, ಸಕಲ ಜಗತ್ತಿಗೂ ಸ್ವಾಮಿಯಾಗಿದ್ದಾನೆ ಅಂತ ನಿರಂತರ ಉಪಾಸನೆಯನ್ನು ನಾವು ಮಾಡಿದರೆ ಆ ಪರಮಾತ್ಮನ ಭಕ್ತಿಯನ್ನು ಪಡೆದುಕೊಂಡು ಭಗವಂತನ ಪ್ರೀತಿಯಿಂದ ಉದ್ಧಾರವನ್ನು ಪಡೆಯಬಹುದು. ಈ ಕಲ್ಲುತನವನ್ನು ಕಳೆದುಕೊಂಡು ನಾವು ಕೂಡ ಜ್ಞಾನವಂತರಾಗಿ ಭಕ್ತಿವಂತರಾಗಿ ಮೋಕ್ಷವನ್ನು ಪಡೆಯಬಹುದು ಅನ್ನುವ ಸಂದೇಶವನ್ನು ಈ ಮೂಲಕವಾಗಿ ಶ್ರೀಮದ್ ಆಚಾರ್ಯರು ನಮಗೆಲ್ಲ ನೀಡುತ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.